ದೇವರಾಜು ಅಂತ ವೀಲಿಂಗ್ ಮಾಡ್ತಿದ್ರಂತೆ ಊರೊಳಗಡೆ. ವೀಲಿಂಗ್ ಮಾಡಿದವಾಗ ಯಾರೋ ನಮ್ಮ ಹುಡುಗರೇ ಯಾಕೆ ಮಾಡ್ತಾಯಿದ್ದೀರಾ ಊರೊಳಗಡೆ, ಬೇರೆ ಊರು ಹುಡುಗರು ವೀಲಿಂಗ್ ಮಾಡೋ ರಾಜಘಟ್ಟ ಹುಡುಗರು, ಬೀಟ್ಕೆರೆ ಹುಡುಗರು, ಆ ಫ್ರೆಂಡುಗಳು ಎಲ್ಲ ವೀಲಿಂಗ್ ಮಾಡ್ತಿದ್ದಂತೆ. ನಮ್ಮೂರು ಹುಡುಗರು ಯಾಕಪ್ಪ ನಮ್ಮೂರಾಗೆ ಬಂದು ವೀಲಿಂಗ್ ಮಾಡ್ತಾಯಿದ್ದೀರಾ ಅಂದಾಗ ಅವ್ರನ್ನೇ ನೀವ್ಯಾರು ಕೇಳೋದಕ್ಕೆ, ನಿಮ್ದು ಯಾವುದಿದು ಅಂತೇಳ್ಬಿಟ್ಟು ಅವ್ರನ್ನೇ ಹಿಡ್ಕೊಂಡು ಹೊಡೆದವ್ರೆ. ನನಗೆ ಮಾಹಿತಿ ಬಂದಾಗ ನಾನು ಹೋದೆ. ಕೇಳಿದ್ದಕ್ಕೆ ಅಭಿ ಯಾಕಪ್ಪ ಬೇಕು ನಿಂಗೆ, ಇವೆಲ್ಲ ನಿಮ್ಮ ಚೆನ್ನಾಗಿದ್ದೀರಿ ಅಕ್ಕಪಕ್ಕ ಊರು, ಬೇಡಪ್ಪ ಅಂದೆ. ಆಗ ಅವರು ತಳ್ಳಾಡಿ ಕಳ್ಸೋವಾಗ ನನ್ನೇ ಹಿಡ್ಕೊಂಡು ಹೊಡೆದ್ರು. ಆ ಕಡೆ ಪಕ್ಕನೇ ಫಸ್ಟು ಗಾಂಜಾ ಹೊಡ್ಕೊಂಡು ಬಂದಿದ್ರಂತೆ 6 ಜನ ಹುಡುಗರು, ಬೀಟ್ಕೆರೆ ಹುಡುಗನೂ ಅಭಿ ಅನ್ನೋ ಹುಡುಗ ಗಾಂಜಾ ಹೊಡ್ಕೊಂಡು ಎಲ್ಲರೂ ಫ್ರೆಂಡ್ಗಳು ಗಾಂಜಾ ಹೊಡ್ಕೊಂಡು ಬಂದಿದ್ದಾರೆ. ಅದು ನಮಗೂ ಗೊತ್ತಿಲ್ಲ. ಗಾಂಜಾ ಮತ್ತಿನೊಳಗಡೆ ವಿಡಿಯೋ ಕೂಡ ನನ್ನ ಹತ್ರ ಪ್ರೂಫ್ ಐತೆ. ದೊಣ್ಣೆ ಎತ್ಕೊಂಡು ಹೊಡೆದಿರೋದು, ಕಲ್ಲಲ್ಲಿ ಹೊಡೆದಿರೋದು ಎಲ್ಲ ಪ್ರೂಫ್ ಐತೆ. ಎಲ್ಲ ಮಾಡ್ಕೊಂಡಿದ್ದೀನಿ. ಡಾಕ್ಟ್ರ್ ಸರ್ಟಿಫಿಕೇಟ್ ಹೇಳವ್ರೆ ಡಾಕ್ಟ್ರು. ಇದು ಮೂಗೆಲ್ಲ ಇದು ಹೊಡೆದೋಗಿದೆ ಅಂತೆ ಸರ್. ಇಲ್ಲಿ ಮೂಗು ಹೊಡೆದೋಗಿದೆ, ಇಲ್ಲಿ ಎದೆಗೆ ಹೊಡೆದವ್ರೆ ಅಷ್ಟೇ. ನಮ್ಗೆ ಇನ್ನು ಬೇರೆ ಇವರು ನಮ್ಮೂರು ಮೆಂಬರ್ನ ಹೊಡಿತಾಯಿದ್ರು. ನಮ್ಮೂರು ಮೆಂಬರ್ನ ಇವರು ರಾಜಘಟ್ಟದವರು ಮತ್ತು ಬಿಟ್ಕೆರೆಯವರು. ನಮ್ಮದು ಕಂಚಿನಾಳೆ ಸರ್. ರಾಜಘಟ್ಟದವರು ಮತ್ತು ಬಿಟ್ಕೆರೆಯವರು ಹೊಡಿತಾಯಿದ್ರು. ನಾವು ಹೋಗಿ ಕೇಳಕ್ಕೆ ಹೋಗಿದ್ದಕ್ಕೆ ನಮಗೆ ಹೊಡೆದಿದ್ದಾರೆ, ಚೆನ್ನಾಗಿ ಹೊಡೆದಿದ್ದಾರೆ. ಆಮೇಲೆ ಬಾಟ್ಲಲ್ಲಿ ಹೊಡೆದ್ರೋ ಅಥವಾ ನೈಫಲ್ಲಿ ಹೊಡೆದ್ರೋ ಗೊತ್ತಿಲ್ಲ, ಹೊಟ್ಟೆಗೆ ಒಂದು ಸ್ವಲ್ಪ ಏಟಾಗಿದೆ. ಆಮೇಲೆ ಇಲ್ಲಿ ಎದೆ ಎಲ್ಲ ಹೊಡೆದಿದ್ದಾರೆ, ಬೆನ್ನಿಗೆ ಒಂಚೂರು ಚುಚ್ಚಿದ್ದಾರೆ. ಅದು ಬಾಟ್ಲಲ್ಲಿ ಹೊಡೆದ್ರು ಅಂತ ಗೊತ್ತಿಲ್ಲ, ನೈಫಲ್ಲಿ ಹೊಡೆದ್ರು ಅಂತ ಗೊತ್ತಿಲ್ಲ ಸರ್. ನಿಮಗೆ ಎಲ್ಲಿ ಹೊಡೆದ? ಅದೇ ಸರ್, ಇಲ್ಲಿ ಹೊಟ್ಟೆಗೆ, ಆಮೇಲೆ ಇಲ್ಲಿ ಬೆನ್ನು, ಆಮೇಲೆ ಎದೆಗೆ ತುಟಿ ಎಲ್ಲ ಹೊಡೆದೋಗಿದೆ. ಏನಕ್ಕೆ ಬಂದಿದ್ರು ಅವ್ರು ನಿಮ್ಮ ಊರೊಳಗೆ? ಏನಕ್ಕೆ ಬಂದಿದ್ರು ಅದು ಗೊತ್ತಿಲ್ಲ ಸರ್. ಅದು ಗೊತ್ತಿಲ್ಲ. ವೀಲಿಂಗ್ ಮಾಡ್ತಾಯಿದ್ರಂತೆ. ಅದು ಗೊತ್ತಿಲ್ಲ ಸರ್ ನಮಗೆ. ನಾವು ಇರಲಿಲ್ಲ, ನಾವು ಆಚೆ ಹೋಗಿದ್ವಿ. ಬಂದಮೇಲೆ ಹಿಂಗೆ ವೀಲಿಂಗ್ ಮಾಡ್ತಾಯಿದ್ರು, ಅದಕ್ಕೆ ಜಗಳ ಮಾಡ್ತಾಯಿದ್ರು ಅಂತ ಹೇಳಿದ್ರು. ಆಮೇಲೆ ಇವ್ರನ್ನ ಹೊಡಿತಾಯಿದ್ರು. ಅವ್ರನ್ನ ಹೊಡಿಬೇಕಾದ್ರೆ ನಾವು ಹೋಗಿ ಬಿಡಿಸ್ಬಿಟ್ಟು ಕೇಳಿದ್ದಷ್ಟೇ. ಅದು ಬಿಡಿಸಿದ್ದಕ್ಕೆ ನಮಗೆ ಹೊಡೆದ್ರು ಅವರು. ಅವರು ಒಂದು 4-5 ಜನ ಇದ್ದರು. ಗೊತ್ತಿಲ್ಲ. ಅದು ಒಬ್ಬರ ಹೆಸರು ಗೊತ್ತು, ಅಭಿ ಅಂತ. ಆಮೇಲೆ ಇನ್ನೊಬ್ಬ ನಿರಂಜನ್ ಅಂತ ಗೊತ್ತು ಅಷ್ಟೇ. ಇಲ್ಲ ಸರ್, ಅದು ನಮಗೂ ಅವ್ರಿಗೂ ಏನೂ ಟಚ್ಚೇ ಇಲ್ಲ ಸರ್. ಅದು ಅವ್ರಿಗೂ ನಮಗೂ ಏನೂ ವೈಯಕ್ತಿಕ ದ್ವೇಷವೂ ಇಲ್ಲ, ಏನೂ ಇಲ್ಲ. ಏಕಾಏಕಿ ಬಂದು ಚುಚ್ಚಿದ್ದಾರೆ. ಹೌದು ಸರ್, ಏನು ಸಿಕ್ಕಿದೆ ಅದರಲ್ಲೆಲ್ಲ ಹೊಡೆದು. ಬಾಟ್ಲಲ್ಲಿ ಹೊಡೆದ್ರೋ ಗೊತ್ತಿಲ್ಲ, ಇಲ್ಲಿ ನೈಫಲ್ಲಿ ಹೊಡೆದ್ರೋ ಗೊತ್ತಿಲ್ಲ, ನನಗೆ ಹೊಡೆದಿದ್ದಾರೆ, ಚುಚ್ಚಿದ್ದಾರೆ. ಹೌದು ಸರ್, ಸಮಾಧಾನ ಮಾಡ್ತಾಯಿದ್ರು. ಏಕಾಏಕಿ ಸಮಾಧಾನ ಯಾರು ಮಾಡ್ತಾರೋ ಅವ್ರಿಗೆಲ್ಲ ಹೊಡೆಯೋದು ಅಂತ. ಕಂಚಿನಾಳ್ ಗ್ರಾಮದಲ್ಲಿ ಗಲಾಟೆ ಆಯಿತು. ಗಲಾಟೆ ಮುಖಾಂತರ ನಮ್ಮ ಮೆಂಬರ್ಗೆ ಮತ್ತು ನಮ್ಮ ಮಾವಂದಿರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲ ಒಂದು ಗಲಾಟೆ ಆಗಿ ಹೊಡಿತಾಯಿದ್ರು. ಆವಾಗ ನಾನು ಬಿಡ್ಸಕ್ಕೆ ಹೋದಾದ್ಮೇಲೆ ನಾನು ಬಿಡ್ಸಕ್ಕೆ ಹೋಗಿದ್ದಾದಮೇಲೆ ಗಾಂಜಾ ಸೇದ್ಬಿಟ್ಟು ನಶೆ ಆಗಿಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ನನಗೆ ಹೊಡೆಯಕ್ಕೆ ಬಂದರು. ನನಗೆ ಹೊಡೆದಾದ್ಮೇಲೆ ತಿರ್ಗಾ ಹೊಡೆದ್ರು. ಬಿಡ್ಸಕ್ಕೆ ಹೋಗಿದ್ರು. ಏನು ಬಿಡ್ಸಕ್ಕೆ ಬರ್ತಾಯಿದ್ಯಾ ನೀನು, ಹೋಗು ನೀನು ಹೊಡೆದಾಕ್ತೀರಿ ಹೇಳ್ಬಿಟ್ಟು ಹೊಡೆದಾಕಾದ್ಮೇಲೆ ನೀನು ನನ್ನ ಕೈಗೆ ಸಿಕ್ಕು, ತಿರ್ಗಾ ಹೊಡೆದಾಕ್ತೀನಿ ನಿಂಗೆ ಅಂತೆಲ್ಲ ಇದು ಮಾಡಿ ಊರಿಗೆ ಬಂದು ಗಲಾಟೆ ಮಾಡ್ತಾಯಿದ್ರು ಸರ್. ಏನು ಕೇಳಕ್ಕೆ ಹೋದ್ರಂತೆ ನಿಮ್ಮ ಇವರು ಗ್ರಾಮ ಪಂಚಾಯತಿ ಸದಸ್ಯರು? ಅವರು ಏನಕ್ಕೆ, ನಮ್ಮ ಮೆಂಬರು ಏನಕ್ಕೆ ಕಿತ್ಲಾಡ್ತಾ ಇದ್ದೀರಾ, ಒಂದೇ ಪಕ್ಕ ದೂರವರಲ್ಲ, ಏನಕ್ಕೆ ಕಿತ್ಲಾಡ್ತಾ ಇದ್ದೀರಾ ಇಲ್ಲಿ ಬಂದು, ಏನಕ್ಕೆ ಈ ಕಿತ್ಲಾಡ ಅಂಥದ್ದು ಏನಾಯಿತು, ಗಲಾಟೆ ಈಗ ಗಲಾಟೆ ಹೆಂಗೆ ಬಂತು ಅಂತ ಅವ್ರು ಕೇಳಿದ್ದಾರೆ. ಯಾಕಪ್ಪ ಬಿಡ್ಸಕ್ಕೆ ಹೋದಾಗ ನೀನು ಅವನ ಬಿಡ್ಸಕ್ಕೆ ಬಂದಾಗದು, ನೀನು ಚುಚ್ಚು ಸಾಯಿಸಾಕ್ತೀನಿ, ನಾವು ಎಲ್ಲ ಚುಚ್ಚು ಸಾಯಿಸಾಕ್ತೀನಿ, ನಮ್ಮ ಹತ್ರ ನೀನು ಹೆಂಗೆ ಗೊತ್ತಾ ಇರೋದು ಅಂತೇಳಿ ಈ ಥರ ಎಲ್ಲ ದುಮ್ಮಿ ಗಲಾಟೆ ಮಾಡಿ ಈ ಥರ ಮಾಡಿದ್ದಾರೆ ಸರ್. ಜೀವ ಬೆದರಿಕೆ ಹಾಕಿದ್ದಾರೆ. ಅಲ್ಲೇ ಮಾಡಿದ್ದಾರೆ ಸರ್. ಹಾಂ, ಅಲ್ಲೇ ಮಾಡಿರೋದು ಸರ್. ಇದೆಲ್ಲ ಅಲ್ಲೇ ಮಾಡಿದ್ದಾರೆ. ಬೆನ್ನೆಲ್ಲ ಏಟು ಹೊಡೆದಿದ್ದಾರೆ ಸರ್, ದೊಣ್ಣೆಗಳಲ್ಲಿ ಹೊಡೆದಿದ್ದಾರೆ ಸರ್. ಇವ್ರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗ್ತಿದೋ ಅದಾಗಲೇಬೇಕು ಸರ್. ಸುಬ್ರಹ್ಮಣ್ಯ ಅಂತ.